ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಚಿದಂಬರ ನಮಸ್ತೇಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ರಾಜಾರಾಮ್ ಮಹಾರಾಜರವರ ಇನ್ನೊಂದು ಅಭಂಗವನ್ನು ನೋಡೋಣ. ಯಾತ್ರಲ್ಲಿ ಅವ್ರು ಏನು ಬೋಧನೆ ಮಾಡ್ತಾರಪ್ಪ ಮನಸ್ಸಿಗೆ, ಭಗವಂತನ ವಶ ಹೆಂಗೆ ಪಡಿಸ್ಕೋಬೇಕಪ್ಪ. ಆ ಭಗವಂತನ ವಶ ಪಡಿಸ್ಕೊಳ್ಳಿಕ್ಕೆ ಯಂತ್ರ ಸಾಧನೆ ಅನ್ನಿ, ಟೂಲ್ ಅನ್ನಿ ಏನಪ್ಪ? ಸಹಜವಾದ ಸಾಧನೆ ಅಂದರೆ ಭಕ್ತಿ. ಅವನ ನಾಮವನ್ನು ಕೊಂಡಾಡೋದು, ಪ್ರೀತಿಯಿಂದ ಅವನನ್ನು ಕರೆಯೋದು. ಹೆಂಗೆ ಮೀರಾಬಾಯಿ ಕರಿತಿದ್ಲೋ, ಮೇರೇ ತೋ ಗಿರಿಧರ್ ಗೋಪಾಲ್ ದೂಸರೋನ ಕೋಯಿ ಅಂತ ಒಂದು ತಂಬೂರಿ ಹಿಡ್ಕೊಂಡು ಕೂಗಿ ಕೂಗಿ ಎಲ್ಲರಿಗೂ ಹೇಳ್ತಿದ್ಲು, ನನ್ನ ಗಿರ್ಧಾರಿ ಬಿಟ್ಟಿನ ಯಾರೂ ಇಲ್ಲಪ್ಪ. ಆ ಪ್ರೇಮಕ್ಕೆ, ಆ ಭಕ್ತಿಗೆ, ಆ ಕೃಷ್ಣ ಅವಳ ಭಕ್ತಿಗೆ ಕಟ್ಟು ಬಿದ್ದ. ಸದಾ ಕಾಲ ಮೀರಾಬಾಯಿ ಜೊತೆಗೆ, ಮೀರಾಬಾಯಿ ಕೃಷ್ಣನ ಜೊತೆಗೆ ಇರ್ತಿದ್ಲು. ಆ ಭಕ್ತಿ ಎಂಬುವ ಒಂದು ಸಾಧನೆಯಿಂದ ಭಗವಂತನನ್ನ ವಶಪಡಿಸ್ಕೋಬಹುದು ಅಂತ ರಾಜಾರಾಮ್ ಮಹಾರಾಜರು ಈ ಅಭಂಗದ ಮುಖಾಂತರ ನಮಗೆ ತಿಳಿ ಹೇಳ್ತಾರೆ. ನಾವು ಜಗತ್ತಿನಲ್ಲಿ ಒಬ್ಬನನ್ನೇ ವಶಪಡಿಸ್ಕೊಳ್ಳೋಕೆ ಹೋಗೋದಿಲ್ಲ, ಪರಮಾತ್ಮನನ್ನು. ಇಡೀ ಜಗತ್ತನ್ನು ವಶಪಡಿಸ್ಕೊಳ್ಳೋಕೆ ಹೋಗ್ತೀವಿ. ಬಾಸನ್ನು ವಶಪಡಿಸ್ಕೋಬೇಕು ಮಸ್ಕ ಹಚ್ಚಿ, ನಮ್ಮ ಹೆಂಡ್ತಿನ ವಶಪಡಿಸ್ಕೋಬೇಕು, ಗಂಡನ ವಶಪಡಿಸ್ಕೋಬೇಕು, ಮಕ್ಕಳನ್ನ ವಶಪಡಿಸ್ಕೋಬೇಕು, ಅತ್ತೆ ಮಾವಂದ್ರನ್ನ ನಮ್ಮ ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂತೀವಿ. ಆದರೆ ಒಬ್ಬನನ್ನೇ ಬಿಟ್ಟು ಬಿಡ್ತೀವಿ ನಾವು. ಯಾಕೆಂದರೆ ಅವನು ಅಗೋಚರವಾಗಿದ್ದಾನಲ್ವ, ಕಣ್ಣಿಗೆ ಕಾಣಿಸೋದಿಲ್ಲ. ಅವನು ಮೂರ್ತಿ ರೂಪದಲ್ಲಿ ಕೂತಿದ್ದಾನೆ. ಆ ಮೂರ್ತಿದ ಅಸ್ತಿತ್ವ ನಮಗೆ ಇರುವಿಕೆ ಇದೆ, ಮೂರ್ತಿನಲ್ಲ ಚೈತನ್ಯ ಇದೆ. ಪರಮಾತ್ಮ ಮೂರ್ತಿ ರೂಪದಲ್ಲೂ ಸಾಕ್ಷಾತ್ ಜಡ ಮತ್ತು ಚೇತನ ವಸ್ತುನೇ ನಾನಾಗಿದ್ದೀನಿ ಅಂತ ಅಂದರೂ ಕೂಡ ನಮ್ಮ ಗಮನಕ್ಕೆ ಅದು ಬರೋದಿಲ್ಲ. ಅಲ್ಲೆಲ್ಲೋ ದೇವ್ರ ಮನೆಯಲ್ಲಿ ಕೂತಿದ್ದಾನವ, ಫೋಟೋದಲ್ಲಿ ಕೂತಿದ್ದಾನೆ. ಅವನನ್ನು ವಶಪಡಿಸ್ಕೊಳ್ಳೋದ್ರಲ್ಲಿ ಏನಿದೆ ಮಾತು? ಎಂಥದೂ ಇಲ್ಲ. ಯಾಂತ್ರಿಕವಾಗಿ ಒಂದು 4 ಹೂ ಏರಿಸಿ ನಮ್ಮ ಆಫೀಸಿಗೆ, ನಮ್ಮ ಕೆಲಸಕ್ಕೆ, ನಮ್ಮ ಮನೆ ಕೆಲಸಕ್ಕೆ ತೊಡಗಿಬಿಡ್ತೀವಿ. ಆದರೆ ಪುರಂದರದಾಸರು ಒಂದು ಇದರಲ್ಲಿ ಹೇಳ್ತಾರೆ, ಕೃತಿಯಲ್ಲಿ, ಹರಿಯೇ ನಿನ್ನನು ಮೆಚ್ಚಿಸಬಹುದು, ನರರನ್ನು ಮೆಚ್ಚಿಸಲು ಬಲು ಕಷ್ಟ. ಹರಿಯನ್ನು ಮೆಚ್ಚಿಸಲು ಬಹಳ ಸುಲಭ ಇದೆ. ಭಕ್ತಿಯಿಂದ ಪ್ರೇಮದಿಂದ ಒಮ್ಮೆ ಕೂಗಿದ್ರೆ ಅಪ್ಪ ಚಿದಂಬರ ಅಂದರೆ ಓಡೋಡಿ ಬರ್ತಾನಂತವನು. ಆದರೆ ನರರನ್ನು ಮೆಚ್ಚಿಸಲು ಬಲು ಕಷ್ಟ. ಗಂಡ, ಹೆಂಡತಿ, ಮಕ್ಕಳು, ಆಪ್ತೇಷ್ಟರು ಎಲ್ಲರನ್ನೂ ಮೆಚ್ಚಿಸೋಕ್ಕೆ ಯಾವತ್ತೂ ಸಾಧ್ಯನೇ ಇಲ್ಲ. ಆದರೆ ಒಬ್ಬ ಹರಿನ ಮೆಚ್ಚಿಸಿದ್ರೆ ಇಡೀ ಜಗತ್ತನ್ನು ನಾವು ಮೆಚ್ಚಿಸ್ಬೋದು. ಏಕೆಂದರೆ ಸರ್ವತ್ರವೂ ಹರಿ ಇದ್ದಾನೆ ಅಂತ ಗಮನಕ್ಕೆ ಬರುತ್ತೆ. ಅದಕ್ಕೆ ಈ ಅಭಂಗದ ಮುಖಾಂತರ ಅವರು ನಮಗೆ ಭಕ್ತಿಯ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದಾರೆ. ಏನು ಹೇಳ್ತಾರಪ್ಪ ರಾಜಾರಾಮ್ ಮಹಾರಾಜರು? ಕಾಸಾಯಾಸಿ ಚಿಂತಾ ಕರೀಸಿ ಪ್ರಾಣಿಯ, ದೇವ ಕರಿ ಋಣಿಯ ಭಕ್ತ ಭಾವೆ, ಭಕ್ತಿ ವೀಣ नको आणिक व्यवहार, मन करी स्थिर देवा पाई, तुझिया अंतरी देव निरंतर, भरोनी अपार जैसा तैसा, चिदंबर से सर्वासी समान, दास समाधान झाले तेणे. ಏನು ಹೇಳ್ತಾರಪ್ಪ ರಾಜಾರಾಮ್ ಮಹಾರಾಜರು? ಭಕ್ತಿಯ ಸಿದ್ಧಾಂತ ಏನಪ್ಪ? ಭಗವಂತನ ವಶ ಮಾಡ್ಕೊಳ್ಳೋದು ಭಕ್ತನ ಕೈಯಲ್ಲಿದೆ. ಹೆಂಗಿದೆಯಪ್ಪ? ಆ ನಾಮರೂಪಿ ಮಂತ್ರದಿಂದ ಭಗವಂತನ ಹೃದಯದಲ್ಲಿ ಪ್ರೇಮದಿಂದ ನಾವು ಕಾಯಂ ಬಂಧಿಸ್ತರಾಗಿ ಮಾಡ್ಬೋದು. ಭಗವಂತನನ್ನು ಕೂಡ ಹಾಕ್ಬೋದು. ಅವನನ್ನು ನಾನು ಹೆಂಗಪ್ಪ? ಪ್ರೀತಿಯಿಂದ. ಇನ್ಯಾವ ಮಾತಿಗೂ ಅವನು ಕಟ್ಟು ಬೀಳೋದಿಲ್ಲ. ಅದಕ್ಕೆ ಯಶೋಧ ಪ್ರೀತಿಗೆ, ತಾಯಿ ಪ್ರೀತಿ ಅಂತಲ್ಲ, ಆ ಯಶೋಧನ ಪ್ರೀತಿಗೆ ಕೃಷ್ಣ ಹೆಂಗೆ ಕಟ್ಟು ಬಿದ್ನಪ್ಪ. ತಾಯಿ ಓಡ್ ಹೋಗ್ತಿದ್ದಾನೆ ಅಂದ್ಬಿಟ್ಟು ಕಡೆಗೆ ಸೋತ್ ಹೋದೆ ನಾನು, ನಿನ್ನಿಂದ ನಾನು ಗೆಲ್ಲಕ್ಕಾಗಲ್ಲ ಅಂದ ಕೂಡಲೇ ತಾನಾಗೆ ಬಂದು ಓಕ್ಳಿಗೆ ಹೋಗಿ ಕಟ್ಟಿಸ್ಕೊಂಡ್ಬಿಡ್ತಾನೆ ಅವಳ ಹತ್ರ. ಯಾಕೆ? ಪ್ರೀತಿಗೆ, ಆ ಭಕ್ತಿಗೆ ಕಟ್ಟು ಬೀಳೋನವನು. ಇನ್ಯಾವ ಮಾತಿಗೂ, ನಮ್ಮ ಅಹಂಕಾರಕ್ಕೆ ನಮ್ಮ ದೇಹಾಭಿಮಾನಕ್ಕೆ ಕಟ್ಟು ಬೀಳೋನಲ್ಲ. ಒಂದು ಭಕ್ತಿಯ ಒಂದು ಮಾತು, ಒಂದು ನುಡಿ, ಅಭಂಗದ ಒಂದು ಸಾಲು ಹೇಳ್ತಾ ಕಣ್ಣಲ್ಲಿ ನೀರು ಬಂದರೆ ಸಾಕು, ಅವನು ಓಡ್ ಬರ್ತಾನಂತ ನಮ್ಮ ಹತ್ರ. ಅದಕ್ಕೆ ಅವ್ರು ಏನು ಹೇಳ್ತಾರಪ್ಪ? ಹೇ ಮಾನವ ರೂಪಿ ಪ್ರಾಣಿಯೇ,
ವೃಥಾ ಯಾಕಪ್ಪ ನೀನು ಚಿಂತೆ ಮಾಡ್ತೀಯಾ? ಚಿಂತೆಯ ಭಾರಗಳನ್ನು ನಿನ್ನ ತಲೆ ಮೇಲೆ ಕಟ್ಕೊಂಡು ದುಃಖಿ ಕಷ್ಟಿ ಯಾಕಪ್ಪ ಆಗ್ತೀಯ ನೀನು? ನೀನಾ ಮಾಡ್ತಿರೋದು ಈ ಸಂಸಾರನ? ಸಂಸಾರ ಕೊಟ್ಟಿರೋದು ನಾನು, ಸಂಸಾರ ನಡೆಸ್ತಿರೋನು ನಾನು, ನಿನಗೆ ಉಸಿರು ಕೊಟ್ಟಿರೋನು ನಾನು, ಅದ್ರ ಚಲನವಲನ ಮಾಡಿಸ್ತಾ ಇರೋನು ನಾನು, ದೇಹಕ್ರಿಯೆಗಳಲ್ಲಿ ಎಲ್ಲ ಇರುವ ದೇಹಕ್ರಿಯೆ ನಾನೇ ಮಾಡಿಸ್ತಾ ಇರೋದು ಅಂದಮೇಲೆ ನೀನು ವೃಥಾ ನಿನ್ನ ತಲೆ ಮೇಲೆ ಏನಂತ ಭಾರ ಹೊತ್ಕೊಂಡು ಕೂತಿದ್ಯಾ? ನಾನು 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 ಅನ್ನೋದು ಎಂಥ ಭಾರ ಹೊತ್ಕೊಂಡು ಜೀವನವೆಲ್ಲ ವ್ಯರ್ಥ ಹಾಳು ಮಾಡಿಕೊಂಡು ಮತ್ತೆ ಮತ್ತೆ ಬಂದು ಪುನರಪಿ ಜನನಂ ಪುನರಪಿ ಮರಣಂ ಚಕ್ರಕ್ಕೆ ಸಿಕ್ಕಾಕೋತಿಳಪ್ಪ. ಅದ್ರ ಬದಲಾಗಿ ನೀನು ಭಕ್ತಿಯ ಋಣವನ್ನು ಭಗವಂತನ ಮೇಲೆ ಹಚ್ಚಿಬಿಡು. ನಾವೇನಾದ್ರು ಸಾಲ ಮಾಡಿದ್ರೆ ಆ ಋಣ ಎಷ್ಟಾಗತ್ತಪ್ಪ, ಋಣ ತೀರಿಸ್ಬೇಕು ಅಂತ ಯೋಚನೆ ಮಾಡ್ತಿರ್ತೀವಿ. ಇಲ್ಲಿ ಭಕ್ತನಿಗೇನು ಹೇಳ್ತಿದ್ದಾರೆ? ನೀನು ಭಕ್ತಿಯ ಋಣವನ್ನು ಭಗವಂತನ ಮೇಲೆ ಹಚ್ಚಿಬಿಡು. ಅಂದರೆ ಆ ಋಣ ತೀರಿಸ್ಲಿಕ್ಕೆ ಅವ್ನು ನಿನ್ನ ಹತ್ರ ಬರಲೇಬೇಕು. ಎಂಥ ಒಂದು ಮಾತು ನೋಡಿ, ಎಷ್ಟು ಆ ಮಾತಿನಲ್ಲೇ ಎಷ್ಟು ಪ್ರೇಮ ಇದೆ. ನಾವು ಭಕ್ತಿಯ ಋಣ ಅವನ ಮೇಲೆ ಹಚ್ಚಿದ್ರೆ ಆ ಋಣ ತೀರಿಸ್ಲಿಕ್ಕೆ, ಆ ಸಾಲ ತೀರಿಸ್ಲಿಕ್ಕೆ ಅವ್ನು ಬರಲೇಬೇಕು ತಾನೆ ನಮ್ಮ ಹತ್ರ. ಅಂಥ ಒಂದು ಋಣವನ್ನು ಹಚ್ಚಬೇಕು. ನಾವೆಂಥ ಋಣಗಳನ್ನು ಹಚ್ಚಿಟ್ಕೊಂಡಿದ್ದೀವಿ? EMI ಕಟ್ಟಬೇಕು, ಸಂಸಾರದಲ್ಲಿ ಮರ್ಸಿಡೀಸ್ ತೊಗೋಬೇಕು, ಆದರೆ EMI ಕಟ್ಟಬೇಕು, ಅದು ಇದು ಎಜುಕೇಷನ್ ಲೋನು, ಆ ಲೋನು ಈ ಲೋನು ಅಂದ್ಕೊಂಡು ಆ ಸಾಲ ತೀರಿಸೋದ್ರಲ್ಲೇ ಜೀವನ ಕಳೆದೋಗುತ್ತೆ. ಅಷ್ಟರಲ್ಲಿ ವೃದ್ಧರಾಗ್ತೀವಿ. ವೃದ್ಧರಾದ ಮೇಲೆ ಮಕ್ಕಳು ನೋಡ್ಕೊಳ್ಳೋ ಅನ್ನೋ ಭಯ, ಜಡ, ಈ ಎಲ್ಲ ಭಯದಲ್ಲಿ ಭಗವಂತನ ಜ್ಞಾಪಕ ಮಾಡ್ಕೊಳ್ಳಿಕ್ಕೆ ಎಷ್ಟು ಕ್ಷಣಗಳಿದ್ದಾವೆ. ಎಷ್ಟು ಕ್ಷಣಗಳಲ್ಲಿ ಭಗವಂತನ ನಾವು ನಿಷ್ಠೆಯಿಂದ ನಿಜವಾಗಿಯೂ ಜ್ಞಾಪಕ ಮಾಡ್ಕೊಂಡಿದ್ದೀವಿ ಅನ್ನೋದು ವಿಚಾರ ಮಾಡೋಣ. ಅದಕ್ಕೆ ಆ ಋಣಕ್ಕೆ ಅವನಿಗೆ ಹಾಕಿದ್ರೆ ಆ ಋಣ ತೀರಿಸಲಿಕ್ಕೆ ಭಕ್ತಿ ಎಂಬುವ ಋಣ ಶ್ರೇಷ್ಠವಾದ ಋಣ, ಸರ್ವೋಪರಿ ಅದು ಪರಮೋಚ್ಚ ಪ್ರೇಮ ಅವಸ್ಥಾ ಭಕ್ತಿ ಅಂದರೆ. ಅಂಥ ಋಣಕ್ಕೆ ಹಾಕಿದ್ರೆ ಸಂತರೇನು ಮಾಡಿದ್ರಪ್ಪ? ಏನೂ ಮಾಡಲಿಲ್ಲ. ಅವರು ಬರೀ ಭಕ್ತಿ ಭಾವದಿಂದ ಭಗವಂತನನ್ನು ತಮ್ಮವರಾಗಿ ಮಾಡಿಕೊಂಡ್ರು. ನಾವು ಏನೂ ಮಾಡೋಂಗಿಲ್ಲ, ಬಹಳ ಅಷ್ಟು ಸಾಧನೆ ಮಾಡೋಂಗಿಲ್ಲ. ಒಂದು ನಾಮ, ಆ ನಾಮ ತಗೊಳ್ತಾ ಚಿದಂಬರನ್ನ ನಮ್ಮ ಹತ್ರ ಬರಹಂಗೆ ನಾವು ಮಾಡ್ಕೋಬೇಕು ಅಂದರೆ ಭಕ್ತಿ ಭಾವದಿಂದ ನಾವು ಸ್ಮರಣೆ ಮಾಡಬೇಕು. ಬೇಜಾರಾಗಲಿ, ಕಾಟಾಚಾರಕ್ಕಾಗಲಿ, ಅಥವಾ ಯಾರೋ ಸಂಕಲ್ಪ ಮಾಡಿದ್ದಾರೆ ಮಾಡಿ ಮುಗಿಸಿ ಅವ್ರಿಗೆ ಜಪ ಸಂಖ್ಯೆ ಮುಟ್ಟಿಸ್ಬಿಟ್ರೆ ಮುಗೀತಪ್ಪ ಅನ್ನೋ ಒಂದು ಬೇಸರಿಕೆಯಿಂದ ಮಾಡಬಾರದು. ನಮ್ಮ ಚಿತ್ತವು ಸತತವಾಗಿಯೂ ಅವನ ಪಾದದ ಅಡಿಯಲ್ಲಿ ಇರಬೇಕು. ಇದರ ಕಡೆ ನಮ್ಮ ಗಮನ ಇರಬೇಕು. ಹಂಗಂದ್ರೆ ಪಾದದ ಅಡಿಯಲ್ಲಿ ಇರಬೇಕು ಅಂದರೆ ದೇವ್ರ ಮನೆಯಲ್ಲಿ ಕೂತಿರ್ಬೇಕೇನ್ರಿ? ಅಲ್ಲ, ಅವನ ಪಾದದ ಅಡಿ ನನ್ನ ಚಿತ್ತದಲ್ಲಿ ಇರಬೇಕು. ಚಿತ್ತದಲ್ಲಿ ಅಂದರೆ ಸಂಪೂರ್ಣವಾಗಿ ನನ್ನ ಮನಸ್ಸು ಅವನ ಪಾದದ ಅಡಿಯಲ್ಲಿ ಹಚ್ಚಿಬಿಡ್ಬೇಕು. ನೀನೇನು ಮಾಡ್ತೀಯೋ ಮಾಡಪ್ಪ ಚಿದಂಬರ, ನಿನ್ನ ಹೊರತಾಗಿ ನನಗೆ ಯಾರೂ ಇಲ್ಲ ಅಂದಮೇಲೆ ನೀನೇ ಮಾಡೋನು ಎಲ್ಲವೂ ನನಗೋಸ್ಕರ ಅಂದಮೇಲೆ ಭಂಡ ಧೈರ್ಯದಿಂದ ಬದುಕಬೇಕು ನಾವು. ಏನು ಮಾಡ್ತೀಯಾ ಮಾಡು, ಸುಖ ಕೊಡ್ತೀಯಾ ಸುಖ ಕೊಡು, ದುಃಖ ಕೊಡ್ತೀಯಾ ದುಃಖ ಕೊಡು. ಯಾವುದೇ ಪರಿಸ್ಥಿತಿಯಲ್ಲಿ ನಿನ್ನ ನಾಮವನ್ನು ಮಾತ್ರ ನಾನು ಬಿಡೋದಿಲ್ಲ, ನಿನ್ನ ಪಾದವನ್ನು ನಾನು ಬಿಡೋದೇ ಇಲ್ಲ ಅಂತ ಗಟ್ಟಿಯಾಗಿ ಹೋಗೋನ್ ಪಾದ ಹಿಡ್ಕೊಂಡ್ಬಿಡ್ಬೇಕು. ಭಗವಂತನ ಹತ್ರ ಭಕ್ತಿ ವೀಣನಕ್ಕೂ ಆಣಿಕ ವ್ಯವಹಾರ. ನಮಗೆ ಭಕ್ತಿ ಹೊರತಾಗಿ ಅವನು ಯಾವ ಥರ ಅದು ಲೇವಾದೇವಿ ಮಾಡಬಾರ್ದು, ಸಕಾಮ ಬುದ್ಧಿ ಇರಬಾರ್ದು. ಲೇವಾದೇವಿ ಅಂದರೆ ವ್ಯಾವಹಾರಿಕ, ಪ್ರಪಂಚದಲ್ಲಿ ವ್ಯವಹಾರದಲ್ಲಿ ನಿಂತಿರದೆ ಪ್ರಪಂಚ ಸ್ವಾರ್ಥದ ಮೇಲೆ ಅಂದಮೇಲೆ ಒಬ್ಬರು ಫ್ರೆಂಡ್ಸ್ ಜೊತೆ ಆಗಲಿ, ಆಪ್ತರಿಷ್ಟಾಗಲಿ, ಅಪ್ಪ ಅಮ್ಮನ ಜೊತೆ ಆಗಲಿ, ಅತ್ತೆ ಮಾವನ ಜೊತೆ ಆಗಲಿ, ಎಲ್ಲ ಥರಲ್ಲೂ ವ್ಯವಹಾರ ನೋಡ್ತೀವಿ ನಾವು. ನನಗೇನು ಸ್ವಾರ್ಥ ಸಾಧಿಸುತ್ತೆ? ಈ ಆಸ್ತಿ ನಮ್ಮ ಅಪ್ಪ ಮಾಡಿಟ್ಟು ಹೋಗಿದ್ದಾನೆ, ಅವನು ಹೋದ್ಮೇಲೆ ನಮಗೆ ಆಸ್ತಿ ಬರುತ್ತೆ, ಸ್ವಾರ್ಥ. ಅಪ್ಪ ಅಮ್ಮನ್ನ ಯಾವ ಸ್ವಾರ್ಥದಿಂದ ನೋಡ್ಕೋಬಾರ್ದು, ಪ್ರೀತಿಯಿಂದ ನೋಡ್ಕೋಬೇಕು. ಯಾಕೆಂದರೆ ಇವತ್ತು ನಾವೇನು ಬೀಜ ಹಾಕಿ ಮಾಡ್ತೀವೋ ಸ್ವಾರ್ಥದಿಂದ, ನಾಳೆ ನಮ್ಮ ಮಕ್ಕಳು ಅದೇ ರೀತಿಯಿಂದ ನಮ್ಮನ್ನು ನೋಡ್ಕೋತಾರೆ. ಅದರಲ್ಲಿ ಯಾವುದೂ ಇದೆ ಭೇದ ಭಾವ ಮಾಡೋದಿಲ್ಲ ಭಗವಂತ. ನೀನು ಹೆಂಗೆ ನಿಮ್ಮ ಅಪ್ಪ ಅಮ್ಮನ ನೋಡ್ಕೊಂಡಿದ್ಯಪ್ಪ, ಅದೇ ರೀತಿ ನಿನ್ನ ಮಕ್ಕಳು ನಿನ್ನನ್ನು ನೋಡ್ಕೋತಾರೆ. ಅದಕ್ಕೆ ಯಾವ ಥರ ವ್ಯವಹಾರ ಭಗವಂತನ ಹತ್ರ ಇರಬಾರ್ದು. ನನ್ನ ಕಷ್ಟ ಪರಿಹಾರ ಮಾಡಿದ್ರೆ ನಾನು ನಾಮಸ್ಮರಣೆ ಮಾಡ್ತೀನಿ, ನನ್ನ ಕಷ್ಟ ಪರಿಹಾರ ಮಾಡೋದ್ ಕೂಡಲೇ 11 ಸತಿ ನಾನು ಭಕ್ತಾನಂದ ಸ್ತೋತ್ರ ಹೇಳ್ತೀನಿ, 21 ಬಾರಿ ಈ ಪಾರಾಯಣ ಮಾಡ್ತೀನಿ. ಕಷ್ಟ ಬಂದಾಗ ಮಾತ್ರ ಅಲ್ಲ, ಸರ್ವಕಾಲದಲ್ಲೂ ಆ ಪಾರಾಯಣ ಸಪ್ತಾಹಗಳನ್ನು ಮಾಡ್ತಾ ಇರಬೇಕು. ಯಾಕೆ? ಸರ್ವಕಾಲದಲ್ಲೂ ನನ್ನ ರಕ್ಷಣಕರ್ತ ಚಿದಂಬರನೇ ಇದ್ದಾನೆ. ಈ ಮಾತು ದಕ್ಷತೆಯಿಂದ ವ್ಯವಹಾರ ಮಾಡಬೇಕು. ನನ್ನ ಅಂತರಂಗದಲ್ಲಿ ಆತ್ಮ ಪ್ರಕಾಶನಾದ ನಿರಂತರವಾಗಿ ಅಪಾರವಾಗಿ ತುಂಬಿದಾನ ಪ್ರಕಾಶ. ನನಗ ಪ್ರಕಾಶ ಯಾಕೆ ಕಾಣಿಸ್ತಿಲ್ಲಪ್ಪ?
ಯಾಕೆಂದರೆ ಅದರ ಮೇಲ್ಗಡೆ ಎಲ್ಲ ಹೊದಿಗೆ ಹೊಚ್ಚಿಬಿಟ್ಟಿದೆ. ಏನು? ಆವರಣಗಳು, ಮಾಯಾ, ಮೋಹ, ಅಹಂಕಾರ, ಇದರದ್ದೆಲ್ಲದೂ ಒಂದೊಂದು ಆವರಣ ತುಂಬ್ಕೊಂಡ್ಬಿಟ್ಟಿದೆ, ಡ್ರೆಸ್ಸು. ಅದಕ್ಕೆ ಒಳಗಿರೋನು ಪ್ರಕಾಶಮಾನವಾಗಿದ್ದಾನೆ. ಅವನೇ ಎಲ್ಲ ವಸ್ತುಗೆ ಪ್ರಕಾಶ ಕೊಟ್ಟು ಜ್ಞಾನ ಕೊಡ್ತಿರೋದೇ ಅವನು. ನಾನೊಂದು ಡಿಗ್ರಿ ಹಾಸಿಲ್ ಮಾಡಿದ್ರೆ ಏನು ಅಹಂಕಾರ? ನಾನು ಪ್ರೊಫೆಸರ್ ಆಗಿದ್ದೀನಿ, ಡಾಕ್ಟರ್ ಆಗಿದ್ದೀನಿ, ನಾನು ಡಿಗ್ರಿ ಹಾಸಿಲ್ ಮಾಡಿದ್ದೀನಿ. ನಾನು ಡಿಗ್ರಿ ಹಾಸಿಲ್ ಮಾಡೋಕ್ಕೆ ಆ ಬುದ್ಧಿಗೆ ಪ್ರಕಾಶಮಾನ ನಾಲೆಡ್ಜ್ ಕೊಟ್ಟಿದ್ಯಾರಪ್ಪ? ಬೆಳಗಿದ್ಯಾರ ಆ ಬುದ್ಧಿನ? ಬೆಳಕಿಗೆ ತಂದು ಬುದ್ಧಿಗೇನೆ ಇಂಥ ಒಂದು ಓದಿದ್ರೆ ನಿನಗೆ ಲಾಭ ಆಗತ್ತೆ ಅಂತ ಹೇಳಿದ್ಯಾರಪ್ಪ? ಆ ಪರಮಾತ್ಮ. ಅವನನ್ನೇ ಮರ್ತು ಬಿಡ್ತೀವಿ. ನಮ್ಮ ಅಪ್ಪ ಅಮ್ಮ ನನಗೆ ಡಿಗ್ರಿ ಮಾಡಿಸಿದ್ರು, ಆಮೇಲೆ ಅಪ್ಪ ಅಮ್ಮನೂ ಮರ್ತು ಬಿಡ್ತೀವಿ ಡಿಗ್ರಿ ಮಾಡಿಸಿದ್ರು ಅಂತ. ನನ್ನ ಬುದ್ಧಿ ಕಣ್ರಿ ಅದು, ನನ್ನ ಬುದ್ಧಿಯಿಂದ ನಾನು ಅದನ್ನು ಗಳಿಸೀನಿ ಇವತ್ತು ಅಂತ ಅಹಂಕಾರದಲ್ಲಿ ಮಾತಾಡ್ತೀವಿ. ಆದರೆ ಆ ಬುದ್ಧಿನ ಕೊಟ್ಟಿದ್ಯಾರು ಫಸ್ಟು? ಅದರ ಹಿನ್ನೆಲೆ ಹೋಗಬೇಕು. ಹೂ ಆಮ್ ಐ? ಬುದ್ಧಿ ಕೊಟ್ಟಿದ್ಯಾರು? ಪರಮಾತ್ಮ. ಎಷ್ಟು ಜನಕ್ಕೆ ಬುದ್ಧಿ ಕೊಟ್ಟಿದ್ದಾನೆ? ಎಷ್ಟು ಜನ ಡಿಗ್ರಿ ಹಾಸಿಲ್ ಮಾಡ್ತಾರೆ? ಎಷ್ಟು ಜನ ರೋಡ್ ಮೇಲೆ ಭಿಖಾರಿಯಾಗಿ ಕೂತಿರ್ತಾರೆ? ಅವ್ರಿಗೆಲ್ಲ ಹಂಗಂದ್ರೆ ಯಾಕೆ ಮಾಡಲಿಲ್ಲ? ಅವ್ನು ಡಿಗ್ರಿ ಕೊಡಿಸ್ಲಿಲ್ಲ. ಯಾಕೆಂದರೆ ಸತ್ತ ಕರ್ತ ಧರ್ತ ಅವನೇ ಇರೋದ್ರಿಂದ ಒಬ್ಬನಿಗೆ ಭಿಖಾರಿ ಮಾಡ್ತಾನೆ, ಒಬ್ಬನಿಗೆ ಡಿಗ್ರಿ ಕೊಡಿಸ್ತಾನೆ, ಒಬ್ಬನಿಗೆ CEO ಮಾಡ್ತಾನೆ, ಒಬ್ಬನಿಗೆ ಕಂಪನಿದ ಮಾಲಕ ಮಾಡ್ತಾನೆ. ಎಲ್ಲವೂ ಮಾಡಿಸೋನು ಅವನೇ. ಆ ಭಗವಂತ ಅಂದರೆ ಸಾರಿ ಆತ್ಮದೇವ. ಅದಕ್ಕೆ ಬ್ರಹ್ಮತತ್ವ ಅನ್ನಿ, ಜ್ಞಾನತತ್ವ ಅನ್ನಿ, ಆತ್ಮ ಅನ್ನಿ, ಪರಮಾತ್ಮ ಅನ್ನಿ, ಪರಬ್ರಹ್ಮ ಅನ್ನಿ, ಪರಬ್ರಹ್ಮ ವಸ್ತು ಅನ್ನಿ. ಶಬ್ದದ ಮುಖಾಂತರ ವರ್ಣನೆ ಏನೇ ಮಾಡಿದ್ರೂ ಕೂಡ ಅದು ಆ ಶಬ್ದಕ್ಕೆ ಒಂದು ಅರ್ಥ ಕೊಡಲಿಕ್ಕೆ ಜಸ್ಟ್ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಷ್ಟೇ, ಅದು ಎಂಡ್ ಅಲ್ಲ. ಇಡೀ ಬ್ರಹ್ಮಾಂಡನ ವ್ಯಾಪಿಸೋರನ್ನ ವರ್ಣನೆ ಮಾಡಲಿಕ್ಕೆ ಆಗೋದಿಲ್ಲ. ನಿರಂತರವಾಗಿ ನಮ್ಮ ಹೃದಯದಲ್ಲೇ ಇದ್ದಾನವನು. ಅವನನ್ನು ಹುಡುಕೊಂಡು ನಾವೆಲ್ಲೂ ಹೊರಗಡೆ ಹೋಗೋದು ಅವಶ್ಯಕತೆ ಇಲ್ಲ. ಆದರೆ ಇವತ್ತಿನ ದಿವಸಕ್ಕೆ ನಮ್ಮ ಕಣ್ಣಿಗೆ ಅವನು ಗೋಚರ ಆಗ್ತಿಲ್ಲ ಒಳಗಿರೋನು. ಅದಕ್ಕೆ ನಾವೇನು ಮಾಡ್ತಿದ್ದೀವಪ್ಪ? ಹೊರಗಡೆ ಹೋಗಿ ಹುಡುಕ್ತಾ ಇದ್ದೀವಿ. ಎಲ್ಲ ಹೃದಯದಲ್ಲೂ ಅವನೇ ಇರೋನು. ಚಿದಂಬರ ಅಸೆ ಸರ್ವಾಸಿ ಸಮಾನ. ನಿನ್ನಲ್ಲಿದ್ದಾನೆ, ನನ್ನಲ್ಲಿಲ್ಲ. ಭೇದ ಭಾವ ಉಂಟು ಮಾಡ್ತಾನೆ. ಸಂತರಿಗೆ ಗೊತ್ತಾಗತ್ತೆ, ನಮಗೆ ಗೊತ್ತಾಗೋದಿಲ್ಲ. ಅಥವಾ ಇವನು ಒಳ್ಳೆಯ ಸಾಧಕ, ಇವನಿಗೆ ಗೊತ್ತಾಗೋಯ್ತು, ನನಗೆ ಗೊತ್ತಾಗಲಿಲ್ಲ ಅಂಥದ್ದು ಏನೂ ಇಲ್ಲ. ಸರ್ವರಲ್ಲೂ ಸಮಾನ ರೂಪದಲ್ಲಿ ಜಾತಿ ಭೇದ ಇಲ್ಲ, ಮತ್ತು ಸ್ತ್ರೀ ಪುರುಷರಿಲ್ಲ, ಲಿಂಗ ಭೇದ ಇಲ್ಲ, ವಯಸ್ಸಿನ ಭೇದ ಇಲ್ಲ. ಎಲ್ಲರಲ್ಲೂ ಸಮಾನವಾಗಿ ನೆಲೆಸಿದ್ದಾನೆ. ಅದಕ್ಕೆ ಅಂತರಂಗದಿಂದ ಅವನನ್ನು ಪಡ್ಕೊಂಡ್ರೆ ನಿಜವಾದ ಸಮಾಧಾನ ನಾವೆಲ್ಲರೂ ಹೊಂತೀವಿ, ನಿಜಾನಂದ ಹೊಂದುತ್ತೀವಿ. ಅದಕ್ಕೇನಾಗಬೇಕಪ್ಪ? ಶ್ರೀ ಗುರು ಕೃಪಾ ಆಗಬೇಕು, ಚಿದಂಬರನ ಕೃಪಾ ಆಗಬೇಕು. ಶ್ರೀ ಗುರು ಚಿದಂಬರನ ಕೃಪಾ ಆಗಿ, ಆ ಕೃಪಾ ಆದಮೇಲೆ ನಮ್ಮ ಅಂತರಂಗದಲ್ಲಿ ಅವನಿದ್ದಾನೆ ಅಂತ ಕಾಯಂ ನಿರ್ಧಾರ ಆದಮೇಲೆ ಆ ಮನಸ್ಸು ಸಮಾಧಾನ ಹೊಂದುತ್ತೆ. ದಾಸ ಸಮಾಧಾನ ಝಾಲೆ ತೇಣೆ. ದಾಸನಿಗೆ ಯಾವಾಗ ಸಮಾಧಾನ ಆಯಿತು? ಅಂತರಂಗದಲ್ಲೇ ವಸತಿ ಮಾಡ್ತಿದ್ದಾನವನು ಅಂತ ಕಂಡಾಗ ಸ್ವಾಮಿ ತಲೆ ಮೇಲೆ ಕೈ ಇಟ್ಟಾಗ, ನೀನು ಯಾರಪ್ಪ ರಾಜಾರಾಮ? ನನ್ನ ಸ್ವರೂಪನೇ ಕಣೋ ನೀನು. ಇಡೀ ಬ್ರಹ್ಮಾಂಡ ವ್ಯಾಪಿಸಿದೆಯಾ ರಾಜಾರಾಮ? ಲೌಕಿಕವಾಗಿ ಒಂದು ಹೆಸರು ರಾಜಾರಾಮ ಅಷ್ಟೇ. ದೇಹ, ಆಕಾರ, ನಾಮ ಬೇರೆ, ತತ್ವ ಒಂದೇ. ಇದನ್ನು ಯಾವಾಗ ತಿಳ್ಕೊತಾನೋ ಶಿಷ್ಯ, ಅವನು ಸಮಾಧಾನ ಹೊಂದಿ ಶ್ರೀ ಗುರುಚರಣದಲ್ಲಿ ಸದಾ ಅವನು ಲೀನನಾಗ್ಬಿಡ್ತಾನೆ, ಐಕ್ಯನಾಗ್ಬಿಡ್ತಾನೆ, ಅಥವಾ ನಾವೇನು ಹೇಳ್ಬೋದು, ಮರ್ಜ್ ಆಗಿಬಿಡ್ತಾನೆ ಅಂತ ರಾಜಾರಾಮರಾವ್ ಈ ಅಭಂಗದ ಮುಖಾಂತರ ವೃಥಾ ಚಿಂತೆಯನ್ನು ಬಿಟ್ಟು ಚಿದಂಬರನ ಪಾದವನ್ನು ಗಟ್ಟಿಯಾಗಿ ಹಿಡ್ಕೊಳಪ್ಪ. ಪಾದವನ್ನು ಹಿಡ್ಕೊಂಡ್ರೆ ಸಾಕು, ಆ ನಾಮದಿಂದ ನೀನು ಭವಸಾಗರವನ್ನು ದಾಟುತ್ತೀಯ ಅಂತ ಹೇಳುತ್ತಾ ನಾವೆಲ್ಲರೂ ಸೇರಿ ಆ ಚಿದಂಬರನ ಪಾದ ಗಟ್ಟಿಯಾಗಿ ಹಿಡ್ಕೊಂಡು ನಾಮಸ್ಮರಣೆಯಿಂದ ಈ ಭವಸಾಗರವನ್ನು ದಾಟೋಣ. ಲೋಕ ಸಮಸ್ತ ಸುಖಿನೋ ಭವಂತು. ಜೈ ಚಿದಂಬರ.